ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್. ಇವತ್ತು ಏನು ಹೇಳ್ಬಿಡಿ ಸರ್, ಏನ್ ಮನವಿ ಕೊಡ್ತಿದ್ದೀರಾ ನೀವು ಮಾತಾಡ್ಬಿಡಿ. ಎಲ್ಲರಿಗೂ ಮೊದಲನೇದಾಗಿ ಜೈ ಭೀಮ್. ಇವತ್ತು ಏನು ನೆನಮಂಗಲ ವಿಧಾನಸಭಾ ಕ್ಷೇತ್ರದ ಕಲ್ಗಟ್ಟ ಗ್ರಾಮ ಪಂಚಾಯತಿಲಿ ಸೌಮ್ಯ ಅನ್ನೋ ಒಂದು ದಲಿತ ಮಹಿಳೆ ಹಾಗೂ ಮಾದಿಗ ಸಮುದಾಯದ ಮಹಿಳೆಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಾಗೂ ಮಾದಿಗ ಜನಾಂಗ ಅಂತ ಹೇಳಿ ಅವ್ರನ್ನ ಹೆಸರಿಡಿದು ಅವರ ಜಾತಿ ಹಿಡಿದು ಅವಮಾನಿಸಿರುವಂತ ಆರೋಪಿ ಗಿರೀಶ್ ಅವರು ಇಡೀ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಾರೆ. ಅವನು ತನ್ನ ಜಾತಿ ಕೊಳಕ ಮನಸ್ಥಿತಿನ ಇಟ್ಟುಕೊಂಡು ಇಡೀ ಒಂದು ಸೌಮ್ಯ ಅನ್ನೋ ಗ್ರಾಮ ಪಂಚಾಯತಿ ಮಹಿಳೆಯನ್ನ ನೀನು ಕೆಳಗಿಳಿಬೇಕು, ನೀನು ನನಗೆ ಪ್ರಭಾರನ ವಹಿಸ್ಕೊಡ್ಬೇಕು, ಅವ್ರ ಅಧಿಕಾರ ನೀನು ದುರುಪಯೋಗ ಮಾಡ್ಕೊಂಡು ನಿನಗೆ ಈ ಚೇರಲ್ಲಿ ಕೂತ್ಕೊಳ್ಳೋಕೆ ಯೋಗ್ಯತೆ ಇಲ್ಲ, ನೀನು ಅಸ್ಪೃಶ್ಯತೆ ಇದೆ, ನೀನು ಅನ್ಟಚಬಲ್ ಇದ್ದಿ, ಈ ಚೇರಿ ಕೂತ್ಕೊಂಡ್ರೆ ನಮ್ಮ ಪಂಚಾಯತಿಗೆ ಅಸ್ಪೃಶ್ಯತೆ ಆಗ್ತದೆ, ಇಲ್ಲಿನ ಊರಿನ ಜನಕ್ಕೆ ಅಪಮಾನ ಆಗ್ತದೆ, ಈ ಕೂಡಲೇ ನೀನು ಅಡಕಿಳಿದು ನಿನ್ನ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ ಕೂಡಲೇ ಅಡಕಿಳಿಬೇಕು ಅಂತ ಹೇಳಿ ಧಮಕಿ ಹಾಕಿ ಗಿರೀಶ್ ಅವರು ಧಮಕಿ ಹಾಕಿರ್ತಾನೆ. ಅದು ಆಡಿಯೋ ಮೂಲಕ ಇಡೀ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿರುತ್ತದೆ. ಇಡೀ ಸಮಾಜಕ್ಕೆ ನೋವಾಗಿದೆ ನಮಗೆ. ಇಡೀ ಇವತ್ತು ಒಂದು ಮಹಿಳೆಗೆ, ಒಂದು ದಲಿತ ಮಹಿಳೆಗೆ ಇಷ್ಟೊಂದು ಮಟ್ಟಕ್ಕೆ ಧಮಕಿ ಆಗ್ತಾನೆ ಅಂದ್ರೆ ಇನ್ ಯಾವ ಮಟ್ಟದಲ್ಲಿ ಇರಬೇಕು? ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತ ಸಂವಿಧಾನದಲ್ಲಿ ಅವನು ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದಾನೆ, ಆಗ ವೋಟ್ ಹಕ್ಕನ್ನ ಪಡೆದಿದ್ದಾನೆ. ಅದೇ ರೀತಿ ಪಿಡಿಒ ಏನಿದ್ದಾರೆ, ಗೀತಾಮಣಿ ಅವರು ಏನಿದ್ದಾರೆ, ಅವರೊಬ್ರು ದಲಿತ ಮಹಿಳೆ, ಅವರು ಪಿಡಿಒ ಅವರನ್ನು ಏಕವಚನದಲ್ಲಿ ನಿಂದಿಸುವಂತ ಇರ್ತಾರೆ. ಅದೇ ರೀತಿ ಪಿಡಿಒನ ಫೋನ್ ಅಲ್ಲಿ ಮಾತಾಡಿರುವಂತದ್ದು ಇರ್ತದೆ. ಇವರು ಒಬ್ರು ದಲಿತ ಮಹಿಳೆ, ಅವರೊಬ್ರು ದಲಿತ ಮಹಿಳೆ, ಇವ್ರಿಗೆ ದಲಿತ ಮಹಿಳೆಯರೇ ಕಂಡ್ರಾಗಲ್ಲ, ದಲಿತರನ್ನ ಕಂಡ್ರೇ ಆಗಲ್ಲ ಅಂತ ಹೇಳಿ ಇವರು ಗಿರೀಶ್ ಅವರು ಆರೋಪಿ ಅವ್ರನ್ನ ನಿನ್ನ ಮುಗಿಸ್ತೀನಿ ಅಂತ ಹೇಳಿ ಧಮಕಿ ಹಾಕಿರ್ತಾನೆ. ಇವತ್ತು ನಿನಗೆ ತಾಕತ್ತಿದ್ರೆ ಬಹಿರಂಗವಾಗಿ ಸವಾಲಾಗ್ತಾ ಇದ್ದೀವಿ, ನಿನಗೆ ಬಹಿರಂಗವಾಗಿ ಸವಾಲಾಗ್ತಾ ಇದ್ದೀನಿ ಗಿರೀಶ್. ನಿನ್ನ ಪಂಚಾಯತಿಲಿ ಇದ್ದೀವಿ, ಬಾ, ನೀನು ಬಾ. ನಮ್ಮ ಸಮುದಾಯನ ಹೆಂಗೆ ನಿಲ್ಲಿಸಿದೀಯಾ, ಅದೇ ರೀತಿ ನಮ್ಮ ಮಹಿಳೆನ ಹೆಂಗೆ ನಿಲ್ಲಿಸಿದೀಯಾ. ಇವತ್ತು ನಿನ್ನ ತಾಕತ್ತಿದ್ರೆ ಬಾಯಿಗೆ ನಿನಗೆ ಬಹಿರಂಗ ಸವಾಲಾಗ್ತಿದ್ದೀನಿ. ಕಾನೂನು ನೋಡಿ ನಿನಗೆ ಪಾಠ ಕಲಿಸ್ತೀವಿ, ನಿನಗೆ ಪಾಠ ಕಲಿಸಿ ನಿನಗೆ ಅಟ್ರಾಸಿಟಿ ಕೇಸ್ ದಾಖಲೆ ಮಾಡಿ ನಿನ್ನ ಗ್ರಾಮ ಪಂಚಾಯತಿ ಸದಸ್ಯರನ್ನ ರದ್ದುಗೊಳಿಸದವರೆಗೂ ನಮ್ಮ ಹೋರಾಟನ ಬಿಡಲ್ಲ. ಇದು ದಲಿತ ಸ್ವಾಭಿಮಾನಿ ಸೇವಾ ಸಮಿತಿಯ ಕಿಚ್ಚು, ಸ್ವಾಭಿಮಾನದ ಕಿಚ್ಚು. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟರು ಸಂವಿಧಾನದಲ್ಲಿ ಬದುಕ್ತಾ ಇದ್ದೀಯ ನೀನು, ಇಡಿಯಟ್, ಅಯೋಗ್ಯ. ಬಾರೋ, ನಿನಗೆ ತಾಕತ್ತಿದ್ರೆ ಇದು ಗ್ರಾಮ ಪಂಚಾಯತಿಲಿ ಇದ್ದೀವಿ, ನೀನು ಯಾವ ರೀತಿ ಆ ಮಹಿಳೆಯರಿಗೆ ಧಮಕಿ ಹಾಕಿದ್ಯಾ, ಇವತ್ತು ಬಾ, ಇಲ್ಲಿ ಬಾ. ನಿನ್ನ ಅಧಿಕಾರ ದುರುಪಯೋಗ ಯಾವ ರೀತಿ ಪಡಿಸ್ಕೊಂತಿದ್ಯಾ, ಆ ಅಧಿಕಾರನ ವಜಗೊಳಿಸೋವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ ಹೇಳ್ತಾ ಇವತ್ತು ಏನು ಪ್ರಿಯಾಮಣಿಗೂ ಗೀತಾಮಣಿಗೂ ಅದೇ ರೀತಿ ಸೌಮ್ಯವನಿಗೂ ನ್ಯಾಯ ಪಡಿಸುತ್ತಿಲ್ಲದವರು ನಾವು ನಿನ್ನ ಹೋರಾಟ ನಿಲ್ಲಿಸಲ್ಲ. ನಿನ್ನ ಜೈಲಿಗೆ ಹಾಕ್ಸದೆ ನನ್ನ ಗುರಿ, ನಿನ್ನ ಸದಸ್ಯತ್ವನ ವಜಾಗೊಳಿಸದೆ ನನ್ನ ಗುರಿ. ಈ ದಲಿತ ಸ್ವಾಭಿಮಾನಿ ಸೇವಾ ಸಮಿತಿ ಎಲ್ಲ ಅನ್ಯಾಯ ಆಗ್ತದೆ, ಸಮಾಜದ ಕಟ್ಟ ಕಡೆಯ ಪ್ರಜೆಗೆ ಎಲ್ಲ ಅನ್ಯಾಯ ಆಗ್ತದೆ, ಅಲ್ಲಿ ನನ್ನ ಹೋರಾಟ ಇರ್ತದೆ, ಅಲ್ಲಿ ನಮ್ಮ ಮುಖಂಡರ ಹೋರಾಟ ಇರ್ತದೆ, ಅಲ್ಲಿ ಸ್ವಾಭಿಮಾನದ ಹೋರಾಟ ಇರ್ತದೆ, ಸ್ವಾಭಿಮಾನದ ಕಿಚ್ಚಿರ್ತದೆ. ಎಲ್ಲರಿಗೂ ಸರ್ವಪಾಲು ಸಮಪಾಲು ಅನ್ನೋದೇ ನಮ್ಮ ಹೋರಾಟ. ಜೈ ಭೀಮ್, ಜೈ ಭೀಮ್. ಸರ್ ಹೇಳಿ. ಇವತ್ತು ಏನು ನಮ್ಮ ದಲಿತ ಪರ ಸಂಘಟನೆಗಳು, ಹಾಗೆ ನಮ್ಮ ದಲಿತ ಮನಸ್ಕರು, ಹಾಗೆ ನಮ್ಮ ಸಮಾಜದ ಮುಖಂಡರು ಇವತ್ತು, ಹಾಗೂ ಅದರ ಜೊತೆಗೆ ನಮ್ಮ ದಲಿತ ಸ್ವಾಭಿಮಾನಿ ಸೇವಾ ಸಮಿತಿ ಹೋರಾಟ ಸಮಿತಿಯಿಂದ ಇವತ್ತು ಏನು ಗಿರೀಶ್ ಏನಿದ್ದಾನೆ, ಜಾತಿವಾದಿ ಮನಸ್ಥಿತಿ, ಮನುವಾದಿ ಮನಸ್ಥಿತಿ, ಹಾಗೆ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುವಂತಹ ಕಟ್ಟಕಡೆಯ ಪ್ರಜೆ ಆರೋಪಿ ಇವತ್ತು ಏನಿದ್ದಾನೆ ಗಿರೀಶ್, ಅವನ ವಿರುದ್ಧ ಈಗಾಗಲೇ ಕ್ರಿಮಿನಲ್ ಕೇಸ್ ಮಾಡಬೇಕು ಅಂತ ಹೇಳಿ, ಅದೇ ರೀತಿ ಅವನ ಸದಸ್ಯತ್ವನ ವಜಾ ಮಾಡಬೇಕು ಅಂತ ಹೇಳಿ, ಹಾಗೆ ಅವನ ವಿರುದ್ಧ ಅಟ್ರಾಸಿಟಿ ಕೇಸ್ ದಾಖಲಿಸಬೇಕು ಅಂತ ಹೇಳಿ ಈಗ ನಾವು ನಮ್ಮ ತಂಡ ಎಲ್ಲ ಸೇರಿಕೊಂಡು ಅವನ ವಿರುದ್ಧ ಕಂಪ್ಲೇಂಟ್ನ ಬರೆದು ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂಗೆ PDO ನಮಗೆ ಕೊಟ್ಟಿದ್ದೀವಿ. ಅದೇ ರೀತಿ ನಮ್ಮ ತಂಡ SP ಹೋಗ್ತೇವೆ, ಪೊಲೀಸ್ ಇಲಾಖೆ ಸಂಬಂಧಪಟ್ಟ ಇಲಾಖೆ ಇಲ್ಲಿ ಪಕ್ಕದ ಕೂಗಡದಲ್ಲಿರುವಂಥ ತ್ಯಾಮಗೊಂಡ್ಲು ಪೊಲೀಸ್ ಠಾಣೆಗೆ ಹೋಗ್ತೇವೆ. ಹಾಗೆ ಇಡೀ ಯಾವುದು ಅವನು ಮನಗಂಡು ಇಡೀ ನಮ್ಮ ಸಮುದಾಯಕ್ಕೆ ಯಾಚನೆ ಮಾಡದೆ ಇದೇ ರೀತಿ ದುರ್ವರ್ತನೆ ತೋರ್ತಾ ಇದೇ ರೀತಿ ಎಲ್ಲರಿಗೂ ನೋವು ಕೊಡ್ತಾ ಇದ್ರೆ ಅವನ್ನ ಉಗ್ರವಾಗಿ ಹೋರಾಟ ಮಾಡೋದಕ್ಕೆ ಈಗಾಗಲೇ ನಾವು ನೆನಮಂಗಲದಲ್ಲಿ IBಯಲ್ಲಿ ಪ್ರೆಸ್ ಮೀಟ್ನ ಮಾಡೋದಕ್ಕೆ ನಾವೆಲ್ಲ ಮನಸ್ಸಿಗೆ ತಗೊಂಡಿದ್ದೀವಿ. ಅದನ್ನು ತಗೊಂಡು ಅವನ ವಿರುದ್ಧ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ತೀವಿ. ಪ್ರತಿಭಟನೆ ಮಾಡಿ ಅವನ ವಿರುದ್ಧ ಗಡೀಪಾರು ಮಾಡೋದಕ್ಕೆ ನಾವು ಒತ್ತಾಯನ ಮಾಡ್ತೇವೆ. ಅದೇ ರೀತಿ ಅವನ ಸದಸ್ಯತ್ವನ ವಜಾ ಮಾಡೋದಕ್ಕೆ ನಾವು ಒತ್ತಾಯ ಮಾಡ್ತೇವೆ ಅಂತೇಳಿ ಸರ್ಕಾರಕ್ಕೆ ಇಲ್ಲಿಂದ ಕಲಘಟ್ಟ ಗ್ರಾಮ ಪಂಚಾಯತಿಯಿಂದ ನಾವು ವಿಧಾನಸೌಧವರೆಗೂ ಪಾದಯಾತ್ರೆ ಮಾಡ್ತೀವಿ ಅಂತ ಜೈ ಜೈ
ಧಿಕ್ಕಾರ ಧಿಕ್ಕಾರ ಗಿರೀಶೇ ಧಿಕ್ಕಾರ 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 ಗಿರೀಶೇ ಧಿಕ್ಕಾರ 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 ಗಿರೀಶೇ ಧಿಕ್ಕಾರ ಬಂಧಿಸಿ ಬಂಧಿಸಿ ಗಿರೀಶನನ್ನು ಬಂಧಿಸಿ 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 ಗಿರೀಶನನ್ನು ಬಂಧಿಸಿ 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 ಗಿರೀಶನನ್ನು ಬಂಧಿಸಿ ರಕ್ತವನ್ನು ಹಿಂದೆ ಬಾ